ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸಂಗೀತ. ಸೊ ಫಸ್ಟ್ ಟೈಮ್ ಇಂಟ್ರೊಡಕ್ಷನಿಂದ ಅಂದರೆ ಡೈರೆಕ್ಟ್ ವಾಯ್ಸಲ್ಲೇ ಇಂಟ್ರೊಡಕ್ಷನ್ ಕೊಟ್ಟು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಗೊತ್ತಿಲ್ಲ ಹೆಂಗೆ ಬರುತ್ತೆ ಅಂತ. ಸೆಂಟ್ರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಇವತ್ತು ಬುಧವಾರ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 5:15 ಆಗ್ತಿದೆ. ಆ್ಯಕ್ಚುಲಿ ನಮ್ಮ ಮನೆಗೆ ಇಬ್ಬರು ಹೊಸ ವ್ಲಾಗರ್ಸ್ ಬಂದಿದ್ದಾರೆ. ಯಾರು ಏನು ಅಂತ ನಾನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ. ನಾನಿವತ್ತು ಬಿರಿಯಾನಿ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಇದೆಲ್ಲ ತರಿಸಿದ್ದೆ. ಸೊ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸೋಸ್ಕೊಡ್ತಾಯಿದ್ರು. ಇವರೇ ಇವತ್ತು ನಮ್ಮ ಮನೆಗೆ ಬಂದಿರೋ ಗೆಸ್ಟು. ಸೊ ಗೆಸ್ಟ್ ಕೈಲೇ ಕೆಲಸ ಮಾಡಿಸ್ತಿದ್ದೀವಿ ಅಂದ್ಕೋಬೇಡಿ, ನಮ್ಮ ಅದಕ್ಕೆ ಅಲ್ವಾ ಹಂಗೆಲ್ಲ ಮಾಡಿಕೊಡ್ತಾರೆ. ಸೊ ಇವತ್ತು ನಾನು ದೊನ್ನೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಅದು ಗ್ರೀನ್ ಕಲರ್ ಇರಬೇಕಲ್ವ, ಇದನ್ನೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಕೈ ಇಡೀ ಆಗೋಷ್ಟು ಮೆಂತ್ಯ ಸೊಪ್ಪು, ಸೇಮ್ ಕ್ವಾಂಟಿಟಿಯಲ್ಲಿ ಪುದೀನ ಮತ್ತು ಕೊತ್ತಂಬರಿನ ಹಾಕ್ಕೊಂಡು ಅದನ್ನ ನೀಟಾಗಿ ತೊಳೆದು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಅಂದರೆ ಒಂದು ಹಿಡಿ ಪುದೀನ ಸೊಪ್ಪು ತೊಗೊಂಡ್ರೆ ಅದೇ ಕೈಯಲ್ಲೇ ಒಂದು ಹಿಡಿ ಮೆಂತ್ಯ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು. ಸೊ ಇದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಒಂದು ಬಾಣಲಿಗೆ ಒಂದೇ ಸ್ಪೂನ್ ಆಯಿಲ್ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಬೇಗನೆ ಆಗೋಗ್ಬಿಡುತ್ತೆ, ಏನು ಒಂದು 2 ನಿಮಿಷನೂ ತೊಗೊಳ್ಳಲ್ಲ. ಅದು ಬಿಸಿಗೇನೆ ಸೊಪ್ಪೆಲ್ಲ ಸುಂಡೋಗ್ಬಿಡುತ್ತೆ. 2 ನಿಮಿಷ ಅದನ್ನು ಬಾಡಿಸ್ಬಿಟ್ರೆ ನೀಟಾಗಿ ಎಲ್ಲ ಮೆತ್ತಗಾಗಂಗೆ ಬೆಂದ್ಬಿಟ್ಟಿರುತ್ತೆ. ನೋಡಿ ನೀವೇ. ಎಸ್, ಇವಾಗ ಆಲ್ಮೋಸ್ಟ್ 2 ಮಿನಿಟ್ಸ್ ಆಯಿತು ನೋಡಿ. ಹಿಂಗಾಗಿದೆ. ಹಿಂಗಾಗೋವರೆಗೂ ಇದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ತಣ್ಣಗೆ ಹಾಕ್ಬಿಡಬೇಕು. ಬಿಕಾಸ್ ಇದನ್ನ ರುಬ್ಬೇಕಲ್ಲ, ಬಿಸಿ ರುಬ್ಬೋಕ್ಕಾಗಲ್ಲ ಅಂಥೇಳಿ ತಣ್ಣಗೆ ಹಾಕ್ಬಿಡಬೇಕು. ಮಿಕ್ಸಿ ಜಾರ್ಗೆ ಒಂದು 12 ಹಸಿಮೆಣ್ಸಿನ್ಕಾಯಿ, 1 ಹಿಡಿ ಆಗೋಷ್ಟು ಶುಂಠಿ, 2 ಹಿಡಿ ಆಗೋಷ್ಟು ಬೆಳ್ಳುಳ್ಳಿ, 3 ಟೊಮೆಟೊ. ಇದೆಲ್ಲ ಆ್ಯಕ್ಚುಲಿ ಸಪ್ರೇಟಾಗಿ ಪೇಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ನಾನು ಎಲ್ಲ ಸಪ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಟ್ಟಿಗೆ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಮತ್ತು ಏನು ಬಾಡಿಸಿಟ್ಟಿದ್ವಲ್ಲ ಆ ಸೊಪ್ಪುಗಳನ್ನೆಲ್ಲ ಹಾಕಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಬಿಕಾಸ್ ಇದು ನೆಕ್ಸ್ಟ್ ಇವಾಗ ನಾನು ಚಿಕನ್ ಫ್ರೈಗೆ ಮಸಾಲೆ ಇಟ್ಕೊತಾ ಇದ್ದೀನಿ ನೋಡಿ. ಚಿಕನ್ ಫ್ರೈಗೂ ಆಲ್ಮೋಸ್ಟ್ ಸೇಮು ಒಂದು 12 ಮೆಣಸಿನ್ಕಾಯಿ ಹಾಕ್ಕೊಂಡೆ, ಒಂದು 2 ಹಿಡಿ ಬೆಳ್ಳುಳ್ಳಿ, ಒಂದು 3 ಮೀಡಿಯಮ್ ಸೈಜ್ದು ಈರುಳ್ಳಿ, 1 ಹಿಡಿ ಆಗೋಷ್ಟು ಕೊತ್ತಂಬರಿ ಮತ್ತು ಅರ್ಧ ತೆಂಗಿನಕಾಯಿ, ಅಂದರೆ ಅರ್ಧ ಹೋಳಲ್ಲಿ ಅರ್ಧ ತೆಂಗಿನಕಾಯಿ, 1 ಹಿಡಿ ಶುಂಠಿ. ಸೊ ಇದನ್ನೆಲ್ಲ ಒಟ್ಟಿಗೆ ರುಬ್ಬಕ್ಕಾಗಲಿಲ್ಲ, ಹಾಗಾಗಿ ಒಂದು ಪ್ಲೇಟಲ್ಲಿ ಇಟ್ಟು ತೋರಿಸ್ತಾ ಇದ್ದೀನಿ. ನಮ್ಮ ಮನೆಗೆ ಬಂದಿರೋ ಗೆಸ್ಟು ಇವರಿಬ್ಬರೇ ಹೊಸ ವ್ಲಾಗರ್ಸು. ಇಬ್ಬರು ಸೇರಿಕೊಂಡು ವ್ಲಾಗಿಂಗ್ ಶುರು ಮಾಡಿಬಿಟ್ಟಿದ್ದಾರೆ. ಇವ್ರದ್ದು ವೀಡಿಯೋಸ್ ಬಿಟ್ಟನ್ನ ನಾನು ಅಲ್ಲಲ್ಲಿ ಹಾಕ್ತಾ ಇರ್ತೀನಿ, ನೋಡಿ ಎಂಜಾಯ್ ಮಾಡಿ. ಇವ್ಳು ಮುಂದೆ ಇರೋಳು ಲೇಖನ, ಹಿಂದೆ ಇರೋಳು ಮನಸ್ವಿನಿ. ಅವಳೇ ದೊಡ್ಡವಳು, ಇವಳು ಚಿಕ್ಕವಳು. ಸೊ ಇವರಿಬ್ರದ್ದು ವ್ಲಾಗ್ಸ್ ಇನ್ನೇನು ಬರುತ್ತೆ. ಬಿದ್ರು ಸೊ ಇವ್ರು ಏನೇನು ವ್ಲಾಗ್ ಮಾಡಿದ್ದಾರೆ ಅಂತ ನಾನು ಅವಾಗವಾಗ ಹಾಕ್ತಾ ಇರ್ತೀನಿ. ಈಗಿನ ಮುಖ ತಕ್ಕೊಂಬಂದು ಈಗ ಒಡಗ್ಬೋದು. ಒಡಗ್ಕೊಡ್ತೇವೆ ನೋಡಿ ಅವರು ಹೊಡ್ಕೊತಿದ್ದಾರೆ. ಇವತ್ತು ನಾವೆಲ್ಲೂ ಹೋಗ್ಬೇಕಾಗಿತ್ತು, ಅದಕ್ಕೆ ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ನೀಟಾಗಿ ಅದು ಈಗ ಒಂಚೂರು ಫೋನ್ ಹಾಕಬೇಕು. ಅದೆಲ್ಲ ಆಯಿತು. ಮುಖ ತಗೊಂಡು ಈಗ ಇದೊಂಚೂರು ಇಲ್ಲ ಕಣಮ್ಮ ಪೋಡ್ರು. ಸಾಯಿಬಾಬಾ ಟೆಂಪಲ್ಗೆ ಹೋಗೋದಿನ ಇದೆಲ್ಲ ನಾವು ಇದು ಮಾಡ್ಕೊಳ್ತೀವಿ. ಮತ್ತು ನಾನೇ ಹಾಕೊಳ್ತೀನಿ. ಇದೊಂದು ಚೂರು ತಾನೋಗಿ ಇಕ್ಕೋತೀಯಾ? ನಾನು ಹಾಕೊಂಡಿದ್ದೀನಿ. ಈಗ ಒಂಚೂರು ಪೌಡ್ರು ನೋಡಿ ಕಾಣುತ್ತಿಲ್ವ? ಈಗ ಒಂಚೂರು ಪೌಡ್ರು. ನೀನೇ ಮುಂದೆ ಹೋಗ್ತೀಯ ಕಣೆ, ನಮ್ಮ ಅಕ್ಕ ನೀನೇ ಮುಂದೆ ಹೋಗ್ತೀಯ ಕಣೆ ನಿಂತಿದ್ರು. ಅದಕ್ಕೆ ನಾನು ಈ ಕಡೆಗೆ ಬಂದ್ಬಿಟ್ಟೆ. ನಾನು ಬೆಲ್ಲ ಕಾಣ್ತಿದ್ದೀನ ಯಾಕೆ ಬಿಡೋದ ಬೆಲ್ಲ ಕಲ್ಕೊಂಬಂದೆ ಅಲ್ಲ. ಆಗ ವಿಭೂತಿನೂ ಇಟ್ಕೋಬೇಕಾಯ್ತು ಸಾಯಿಬಾಬಂಗೆ. ಇಲ್ಲ ನಾನು ನೀರು ಅಮ್ಮ ಏನೋ ಕೇಳ್ತಿದ್ರು.
ಹೋಗಿದ್ದು ಈಗ ಒಂಚೂರು ತಲೆ ಅಲ್ಲಿ ಏನು ಮತ್ತೆ ಏನು ಈಗ ಒಂಚೂರು ತಲೆ ಬಚ್ಕೊಂತಿದ್ದೀವಿ. ಅದು ನನ್ನ ತಪ್ಪದಲ್ವಾ ಈಗ ತಿಂತಿಲಿ ಕದ್ದಿ ಕೊಡೆ ಕಡೆ ನಾನು ಚುರಿ ಹಾಕ್ತೀನಿ. ಇಲ್ಲೇ ತಾಡ ಕೊಡಿಲ್ಲ ಇಲ್ಲಿ ನಾನು ಇಕ್ಕಂತೀನಿ ನನ್ನ ಕೈ ಕೊಡೆ ಕುಂಕಪ್ಪೆಲ್ಲ ಮಾಡಿ ನೋಡು ಮಾಡ್ತೀನಿ ಬೇಕಂತ ಮಂಟು ನೀನು ಎಲ್ಲ ಕೆಡ್ತದಕ್ಕೆ ಅಮ್ಮ ನಂದು ಅಲ್ಲಿ ನೋಡಿ ಕಣಕ್ಕೂ ಬಿಡ್ತಿ ನೋಡಮ್ಮ. ಈಗ ನಮ್ಮ ಅಕ್ಕ ಒದೆ ತಿನ್ನಲು ಆದರೆ ಒದೆ ಕೆಟ್ಟಿಲ್ಲ ಹೋಗದಿದ್ದನೇ ಒದೆ ತಿಂದು ನಮ್ಮ ಮನ ಕ್ಲಿನಿಕ್ ಕೈ ಮಾಡಿ ನೋಡಿ. ಅಮ್ಮ ವಿವೋ ಆಯ್ತಾ ವಿವೋ ನಂಗೆ ಒಂಚೂರು ಹಾಕ್ಕೊಂಡು ಆಯ್ತಾ ಇಲ್ಲ ನೋಡಿ ಕುಂಕುಮ ಇದೆ ಆದರೂ ನಾನು ಈ ಬತ್ತೆ ಇಲ್ಲೇ ಹೊಡ್ತಿದ್ದೀನಿ. ಈಗ ಟೆಂಪಲ್ಗೆ ಹೋಗಿ ನಾವು ಒಂಚೂರು ಗಣೇಶ ಇದು ನಾವು ಮನೆಯಲ್ಲೇ ಮಡಿಕೊತೀವಿ. ಕೃಷ್ಣ ಕೀರ್ತನ ಇದು ನಾವು ಮನೆಯಲ್ಲೇ ಮಡಿಕೊತೀವಿ. ಅದು ಪೂಜೆ ಮಾಡ್ತೀವಿ. ಪೂಜೆ ಮಾಡ್ತೀವಿ. ನೋಡಿದ್ರಲ್ಲ ಇವ್ರ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೋಪ್ ನಿಮಗೆಲ್ಲ ಖುಷಿಯಾಗಿದೆ ಅಂದ್ಕೊಂಡಿದ್ದೀನಿ. ಬಿಕಾಸ್ ಮಕ್ಕಳು ಏನು ಮಾಡಿದ್ರು ಚಂದ ಅಂತ. ಸೊ ನೋಡಿ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ಹೇಳಿಬಿಟ್ಟು ಮೊಬೈಲ್ ಮುಂದೆ ನಿಂತ್ಕೊಂಡು ಕ್ಯಾಮ್ರಾನ ಆ್ಯಂಗಲಲ್ಲಿ ಇಟ್ಕೊಂಡು ಶೂಟ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾರಲ್ಲ. ನಿಜವಾಗ್ಲೂ ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು ಗೊತ್ತಿರಲಿಲ್ಲ. ಸೊ ಇವ್ರು ಇಷ್ಟೆಲ್ಲ ಮಾಡೋದು ನೋಡಿ ಏನು ಗುರು ನಾನೇ ದಡ್ಡಿನ ಅನಿಸ್ಬಿಡುತ್ತೆ. ಫೈನ್, ನಾನಿವಾಗ ಬಿರಿಯಾನಿಗೆ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಹಾಕ್ಕೊಂಡು ಈರುಳ್ಳಿ ಮತ್ತು ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡಿದರೆ ನಾನು ಮಸಾಲೆ ರುಬ್ಬೋವಾಗ ಚಕ್ಕೆ ಲವಂಗ ಏನೂ ರುಬ್ಕೊಂಡಿಲ್ಲ. ಬಿಕಾಸ್ ಆದಷ್ಟು ಮಸಾಲಾನ ಮೀಡಿಯಮ್ ಆಗಿ ಅಂದರೆ ಕಮ್ಮಿನೇ ಮಸಾಲ ಇಟ್ಟು ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಆಲ್ಮೋಸ್ಟ್ 1 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು. ಒಗ್ಗರಣೆಗೆ ಚಿಕನ್ ಹಾಕಿ ಉಪ್ಪು ಹಾಕಿ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಚಿಕನ್ ಸ್ವಲ್ಪ ನೀರು ಬಿಡಬೇಕು, ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ. ಕೆಲವರು ಮೊದಲೇ ಮಸಾಲೆ ಹಾಕ್ಬಿಟ್ಟು ಆಮೇಲೆ ಚಿಕನ್ ಹಾಕ್ತಾರೆ. ಬಟ್ ನಂಗದು ನಮ್ಮ ಮನೇಲಿ ಇಷ್ಟ ಆಗೋಲ್ಲ. ಆ ಹಸಿ ವಾಸನೆ ಬಂದರೆ ಚಿಕನ್ದು ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಹೀಗೆ ಮಾಡೋದು. ಸೊ ಚಿಕನ್ ನೀರು ಬಿಟ್ಟಿದ್ದೆಲ್ಲ ಆದಮೇಲೆ ಏನು ಮಸಾಲ ರುಬ್ಕೊಂಡಿದ್ವಲ್ಲ ಸೊಪ್ಪಿನ ಪೇಸ್ಟು ಮತ್ತು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಅದನ್ನೆಲ್ಲ ಹಾಕ್ಕೋತಾ ಇದ್ದೀನಿ. ನೋಡಿ ಕಲರ್ ಸಖತ್ತಾಗಿ ಬಂದಿದೆ. ಆಲ್ಮೋಸ್ಟ್ ಎಣ್ಣೆ ಬಿಡೋ ಥರ ಆಗ್ತಾಯಿದೆ. ಮತ್ತು 1.5 ಸ್ಪೂನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಇಷ್ಟೇ ಮಸಾಲೆ ಹಾಕಿರೋದು. 1.5 ಸ್ಪೂನ್ದು ಗರಂ ಮಸಾಲ ಮನೇಲಿ ಏನು ಮಾಡಿದ್ವಿ ಅದಷ್ಟೇ ನಾನು ಮಸಾಲೆ ಅಂತ ಯೂಸ್ ಮಾಡಿರೋದು ಇದಕ್ಕೆ. ಸೊ ಕಲರ್ ಅಂತೂ ಸಖತ್ತಾಗಿ ಬರ್ತಾಯಿದೆ. ನಂಗೆ ಆ ಕಲರ್ ನೋಡಿನೇ ಫುಲ್ ಖುಷಿ ಆಗ್ತಾಯಿತ್ತು. 1.5 kg ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ 1 kg ಚಿಕನ್ಗೆ 1.5 kg ಅಕ್ಕಿ ತೊಗೊಂಡಿದ್ದೀನಿ. ಬಿಕಾಸ್ ರೈಸ್ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ ಪೀಸ್ಗಿಂತ ಅಂತ ಹೇಳಿಬಿಟ್ಟು ನೀಟಾಗಿ ಅಕ್ಕಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಅಂದರೆ ಲೋಟದ ಅಳತೆಯಲ್ಲಿ ಹೇಳಬೇಕು ಅಂತಂದರೆ ನಾನು 5 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 10 ಲೋಟ ನೀರು ಹಾಕಬೇಕಾಗಿತ್ತು. ಬಟ್ ನಾನು ಮಸಾಲೆ ರುಬ್ಬೋವಾಗೆಲ್ಲ ನೀರು ಹಾಕ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ನಾನು ನೀರು ಹಾಕ್ತಾ ಇದ್ದೀನಿ. ನಿಮ್ದೊಂದು ಮಾತು. ಏನಿಲ್ಲ ಗೈಸ್, ಬಿರಿಯಾನಿ ಮಾಡ್ತಾ ಇದ್ದಾರೆ. ಚಿಕನ್ ಫ್ರೈ ರೆಡಿ ಆಗ್ತಾ ಇದೆ. ಬಿರಿಯಾನಿಗೆ ನೋಡಿ ನನಗೆ ಎಷ್ಟು ಜನ ಫ್ಯಾನ್ಸ್ ಇದ್ದಾರೆ ನೋಡಿ. ಏನು ಮಾಡಿದ್ರೆ ಇವ್ರಿಗೆ ಸಮಾಧಾನನೇ ಇರಲ್ಲ. ನಿಮ್ಮನ್ನೇ ಬಾವ ಹೇಳ್ತಾ ಇರೋದು. ಕಂದ
ಹಾಯ್ ಮಾಡಿ. ಹಾಯ್. ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಏನು ಅಂದ್ರೆ ಬಿರಿಯಾನಿ ಇಲ್ಲೇಳು ಇಲ್ಲಿ. ಬರ್ತಾ ಇದೆ. ಬಿರಿಯಾನಿ ಬಿರಿಯಾನಿ ಹೇಳು ಹೇಳಲ್ಲ. ಬಿರಿಯಾನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸರಿಯಾಗಿ ಮಾಡು ನಮಸ್ಕಾರ. ನಮಸ್ಕಾರ ಮಾಡ್ರಿ. ನಮಸ್ಕಾರ. ಥ್ಯಾಂಕ್ ಯು. ಇವತ್ತು ನಮ್ಮನೇಲಿ ಬಿರಿಯಾನಿ. ಯಾರಿಗೆ ಬೇಕು? ಬನ್ನಿ ಊಟ ಮಾಡೋಣ. ಸೊ ಎಸ್, ನನ್ನ ಬೇಬಿನೂ ನಿಮ್ಮನ್ನೆಲ್ಲ ವ್ಲಾಗ್ಗೆ ವೆಲ್ಕಮ್ ಮಾಡೋಂಗಾಗೋದ್ಲು, ಬಿರಿಯಾನಿ ಊಟ ಮಾಡೋಕ್ಕೆ ಕರಿಯೋಂಗಾಗೋದ್ಲು. ನಾನಿವಾಗ ಚಿಕನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಈರುಳ್ಳಿ ಮತ್ತು ಪುದೀನ ಹಾಕ್ಕೊಂಡು ಚಿಕನ್ ಹಾಕಿ ಉಪ್ಪು ಹಾಕಿ ಅರಿಶಿನ ಹಾಕಿ ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಆ್ಯಕ್ಚುಲಿ ರೈಟ್ ಸೈಡ್ ಸ್ಟವ್ ಹತ್ರ ಮಾಡ್ತಾ ಇದ್ನಲ್ಲ, ಸೊ ಹಾಗಾಗಿ ಕ್ಯಾಮ್ರಾ ಇಡೋಕ್ಕೆ ಆ್ಯಂಗಲ್ ಸರಿ ಹೋಗಲಿಲ್ಲ. ಆದರೂ ಹೆಂಗೋ ಕಷ್ಟಪಟ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಬಿರಿಯಾನಿ ಓಪನ್ ಮಾಡ್ತಾಯಿದ್ದೀನಿ. ನೋಡಿದ ತಕ್ಷಣ ಶಾಕ್ ಆಗಿಬಿಡ್ರಿ, ಏನು ಗುರು ನೀರು ಥರ ಮಾಡಿದ್ದಾಳೆ ಅಂತ. ಎಸ್, ಕುಕ್ಕರಲ್ಲಿ ಮಾಡಿದಾಗ ಹಿಂಗಾಗತ್ತೆ. ಬಟ್ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸಲ ನೋಡಿ, ಕಲ್ಲರ್ ಸಕ್ಕತ್ತಾಗಿ ಬಂದಿದೆ. ಒಂಚೂರು ತಳ ಹಿಡಿದ್ಬಿಡಿದೆ, ಏನೂ ಮಾಡೋಕ್ಕಾಗಲ್ಲ, ಕುಕ್ಕರಲ್ಲಿ ಸಮ್ಟೈಮ್ಸ್ ಹಂಗಾಗುತ್ತೆ. ಬಟ್ ಕಲ್ಲರು ಟೇಸ್ಟು ಸಕ್ಕತ್ತಾಗಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿದ ಥರನೇ ಬಂದಿತ್ತು. ನೋಡಿ, ಆ ನೀರು ಏನಿತ್ತಲ್ಲ, ಕೆಳಗಡೆ ಫುಲ್ ಡ್ರೈ ಅನ್ನ ಇರುತ್ತೆ. ಅದಕ್ಕೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಟ್ರೆ ಆ ಅನ್ನ ಎಲ್ಲ ನೀಟಾಗಿ ಹರಡ್ಕೊಳ್ಳುತ್ತೆ. ಮತ್ತು ನೀರೇನಿರುತ್ತಲ್ಲ ಅದೆಲ್ಲ ಫುಲ್ ಡ್ರೈ ಆಗಿಬಿಡುತ್ತೆ. ಬೇಕಾದ್ರೆ ನೆಕ್ಸ್ಟು ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಅನಿಸಿರ್ಬೋದು, ಏನು ಗುರು ನೀರು ಮಾಡಿಬಿಟ್ಟು ಚೆನ್ನಾಗಿದೆ ಅಂತಿದ್ದಾಳೆ ಅಂತ. ನೋ, ಇಟ್ ವಾಸ್ ರಿಯಲಿ ನೈಸ್. ಸೊ ಚಿಕನ್ ಫ್ರೈ ಏನು ಮಾಡ್ಕೊತಿದ್ನಲ್ಲ, ಅದು ಚಿಕನ್ ಹಾಕಿದ್ನಲ್ಲ ಅದೆಲ್ಲ ನೀರು ಬಿಟ್ಟಿದೆ. ಇವ್ರು ನೋಡಿ, ಆಲ್ರೆಡಿ ನಮ್ಮ ಅಮೃತ ಅವರು ಒಂದು 4 ಲಿವರ್ ಇತ್ತು, ಅದನ್ನೇ ಸಪ್ರೇಟಾಗಿ ಮಾಡ್ಕೊತಾ ಇದ್ದಾರೆ, ಸುಮ್ಮನೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು. ಚಿಕನ್ ಫ್ರೈಗೂ ಮಸಾಲೆ ಹಾಕ್ಕೋತಾ ಇದ್ದೀನಿ, ರುಬ್ಬಿಟ್ಟಿದ್ನೆಲ್ಲ ಅದನ್ನು. ಆಲ್ಮೋಸ್ಟ್ ನಮ್ಮ ಮನೇಲಿ ನಾವು ಯಾವಾಗಲೂ ಗ್ರೀನ್ ಕಲರೇ ಮಾಡ್ತೀವಿ ಚಿಕನ್ ಫ್ರೈನ, ಬಿಕಾಸ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಜಾಸ್ತಿ ಯೂಸ್ ಮಾಡೋದ್ರಿಂದ ಗ್ರೀನ್ ಕಲರೇ ಆಗುತ್ತೆ. ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ಕೊತಾ ಇಲ್ಲ, ಬಟ್ ಸ್ಟಿಲ್ ನಾನು ನಾನ್ ವೆಜ್ ಮಾಡೋದು ನಮ್ಮ ಮನೇಲಿ ಮತ್ತು ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬ ಇಷ್ಟ. ಸೊ ಹೌದು, ನಾನು ಚೆನ್ನಾಗಿ ಮಾಡ್ತೀನಿ. ಹೌದು, ಆ ನೀರೆಲ್ಲ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ಚಿಕನ್ನ. ಆಗಾಗ ತಿರುಗಿಸ್ಕೊತಾ ಇರಬೇಕು. ಮನಸ್ಸು ನೋಡಿ, ಕ್ಯಾಮ್ರಾ ಬಂದಿದ ತಕ್ಷಣ ಯಾವ ರೇಂಜಿಗೆ ಎಕ್ಸ್ಪ್ರೆಷನ್ಸ್ ಕೊಡ್ತಾರೆ ಇಬ್ಬರು. ನೋಡಿ ಎಷ್ಟು ತಿಂತಾರೆ ನೋಡಿ. ಅತ್ತೆ ಏನು ಅತ್ತೆಗೆ ಹೊಟ್ಟೆ ನೋವು ಬರುತ್ತಾ? ಯಾರು ಕಣ್ಣಾಕ್ಬೇಡಿ ಹಂಗಾದ್ರೆ ಇವರಿಬ್ರು ಮೇಲೂ. ನೋಡಿ ಚಿಕನ್ ಬಿರಿಯಾನಿ ನಾನು ಆವಾಗಲೇ ಹೇಳಲಿಲ್ವಾ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ಮಿನಿಟ್ಸ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ರೆ ಕ್ಲೀನಾಗಿ ಡ್ರೈ ಆಗಿರುತ್ತೆ ನೀರೆಲ್ಲ ಅಂತ. ಸಕ್ಕತ್ತಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ. ರೆಸಿಪಿ ತುಂಬಾ ಈಸಿ ಇದೆ. ನಾನು ಯೂಟ್ಯೂಬಲ್ಲಿ ನೋಡೇ ಮಾಡಿದ್ದು, ಬಟ್ ಅದರಲ್ಲಿ ಕೆಲವೊಂದನ್ನು ನನಗೆ ಹೆಂಗೆ ಬೇಕೋ ಹಂಗೆ ಆಲ್ಟ್ರ್ ಮಾಡ್ಕೊಂಡಿದ್ದೀನಿ. ನಾನು ರೆಸಿಪಿ ಯೂಟ್ಯೂಬಲ್ಲೇ ನೋಡಿದ್ದು. ಈ ಕಡೆ ಚಿಕನ್ ಫ್ರೈ ರೆಡಿ ಆಗ್ತಾಯಿದೆ, ಬಿರಿಯಾನಿ ಅಂತೂ ರೆಡಿಯಾಗಿದೆ. ಸಕ್ಕತ್ತಾಗಿ ಕಾಣ್ತಾ ಇತ್ತು ಬಿರಿಯಾನಿ ನೋಡೋಕ್ಕೆ. ಸೊ ಫೈನಲಿ ಚಿಕನ್ ಫ್ರೈಯು ರೆಡಿ. ಫುಲ್ ಫ್ಯಾನ್ಸಿಯಾಗಿ ಪ್ಲೇಟಿಂಗ್ ಮಾಡ್ಕೊತಾ ಇದ್ದೀನಿ, ಫುಲ್ ಸ್ಟೈಲಾಗಿ. ಏನು ಲೆಗ್ ಪೀಸೆಲ್ಲ ಹಾಕ್ಕೊಂಡು ಯೂಶ್ವಲಿ ಹಿಂಗೆಲ್ಲ ಪ್ಲೇಟಿಂಗ್ ಮಾಡ್ಕೊಂಡು ತಿನ್ನಲ್ಲ. ನಾರ್ಮಲಾಗಿ ಎಲ್ಲ ಕುತ್ಕೊಂಡ್ಬಿಟ್ಟು ಹಿಂಗೆ ಪ್ಲೇಟ್ಗೆ ಹಾಕ್ಕೊಂಡು ಅವ್ರಿಗೆ ಎಷ್ಟೆಷ್ಟು ಬೇಕೋ ಚಿಕನ್ ಫ್ರೈ ಹಾಕ್ಕೊಂಡ್ರು. ನಾನು ಎಲ್ರಿಗೂ ಪ್ಲೇಟ್ಗೆ ಹಾಕ್ಕೊಟ್ಟೆ. ಮಕ್ಕಳಿಗೆಲ್ಲ ಸ್ವಲ್ಪ, ದೊಡ್ಡವ್ರಿಗೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟು ನಮ್ಮದು ಊಟ ಮುಗಿಸ್ಕೊಂಡ್ವಿ ನಾವು. ಆ್ಯಕ್ಚುಲಿ ಮನೆಗೆ ಯಾರಾದರೂ ಬಂದಾಗ ಅವ್ರ ಜೊತೆ ಕೂತು ಊಟ ಮಾಡಿದ್ರೆ ಬಂದಿರೋರಿಗೂ ಖುಷಿಯಾಗುತ್ತೆ. ಓಕೆ, ನಾವು ಬಂದಿರೋದಕ್ಕೂ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅನ್ನೋ ಥರ. ಬಂದಿರೋರಿಗೆ ಯಾವಾಗೋ ಹಾಕ್ಕೊಡೋದು, ನಾವು ಯಾವಾಗೋ ತಿನ್ನೋದು, ಹಂಗೆ ಮಾಡಿದ್ರೆ ಅವ್ರಿಗೂ ದೇ ಫೀಲ್ ಲೈಕ್, ಏನು ಗುರು ಬಂದರೆ ಹಿಂಗೆ ನೋಡ್ಕೋತಾರೆ ಅನ್ನೋ ಥರ ಅನಿಸ್ಬಾರ್ದು. ಯಾರಾದರೂ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕು ಅನ್ನೋದು ಏನು ಹೇಳ್ತಾರೆ ಅದನ್ನು, ನನ್ನ ಐಡಿಯಾಲಜಿ. ಓಕೆ, ಎಸ್, ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ಆ್ಯಕ್ಚುಲಿ ಬಿರಿಯಾನಿ ಚಿಕನ್ ಫ್ರೈ ಎರಡೂ ಸಖತ್ತಾಗಿತ್ತು ಟೇಸ್ಟು. ಬಿರಿಯಾನಿಗಿಂತ ನನಗೆ ಪರ್ಸ್ನಲಿ ಚಿಕನ್ ಫ್ರೈ ತುಂಬ ಇಷ್ಟ ಆಯಿತು. ಅದಕ್ಕೆ ಲೇಕೋ
ಅಮೃತ ಚೆನ್ನಾಗಿಲ್ಲ ಜನ. ಚೆನ್ನಾಗಿಲ್ವಾ? ಪಾಪಿ ಜನ ಘಮ ಘಮ ಅಂತ ಇವ್ಳು ಐತೆ ನೋಡಿ ಅಂದ್ಬಿಟ್ಟು ನೋಡಿ ಚೆನ್ನಾಗಿಲ್ಲ ತಟ್ಟೆ ಅಂತಾರೆ. ಇಟ್ಕೊಂಡು ನಂಗು ನಂಗು ಅಂತ ಬಂದಿರೋದು. ನಿಂಗೂ ಬೇಕಾ? ಕೂಚು ಹಾಕಣ ಕೂಚಿ. ಸುಟ್ಟ ಮೊನ್ನೆ ಇದಾಗಿತ್ತು ನನ್ನ ಬುಧವಾರ. ಊಟ ಎಲ್ಲ ಮುಗಿಸಿ ಟೆರೆಸ್ ಮೇಲೆ ಹೋಗಿ ವಾಕ್ ಮಾಡ್ಕೊಂಬಂದ್ವಿ. ನಾವು ಮಲ್ಕೋತೀವಿ. ಗುಡ್ ನೈಟ್, ಶುಭರಾತ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.